ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ನೈಟ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಹೇಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ನಿವನ್ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ತುಂಬ ಮಚ್ಚೆಗಳು, ಕಲೆಗಳು ತುಂಬ ವರ್ಷದಿಂದ ಹಾಗೆ ಮುಖದಲ್ಲಿದೆ ಅನ್ನುವಂಥ ಮಾರ್ಕ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಹೇಗೆ ನಾವು ಈ ಕ್ರೀಮಿಂದ ಯೂಸ್ ಮಾಡಿಕೊಂಡು ಎಷ್ಟು ದಿನದಲ್ಲಿ ನಮಗೆ ರಿಸಲ್ಟ್ ಬರುತ್ತೆ, ಇದನ್ನು ಯಾವಾಗ ಅಪ್ಲೈ ಮಾಡಬೇಕು, ಇದು ಎಲ್ಲಿ ಸಿಗುತ್ತೆ, ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕ್ರೀಮ್ ಹೆಸರು ಟ್ರೆಟಿನಾಯ್ನ್ ಕ್ರೀಮ್ ಅಂತ. ಮೋಸ್ಟ್ ಆಫ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಎಲ್ಲ ಫಾರ್ಮಾಸ್ಯೂಟಿಕಲ್ಸಲ್ಲೂ ಸಿಗುತ್ತೆ. ಇದು ನಿಮಗೆ 200 ರೂಪಾಯಿ ಆಗಿರುತ್ತೆ. 205 ಅಥವಾ 200 ರೂಪಾಯಲ್ಲಿ ನಿಮಗೆ ಸಿಗುತ್ತೆ. ಇದು ಎಲ್ಲ ಫಾರ್ಮಾಸ್ಯೂಟಿಕಲ್ಸಲ್ಲೂ ನಿಮಗೆ ಆರಾಮಾಗಿ ಸಿಗುತ್ತೆ. ಇದನ್ನು ನಾವು ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ 0.25% ಸ್ಟಾರ್ಟ್ ಮಾಡಬೇಕು. ಸೊ ಇದು 30 ಗ್ರಾಮ್ದೊಂದು ಈ ರೀತಿ ಒಂದು ಟ್ಯೂಬಲ್ಲಿ ಬರುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಇದು ಎಷ್ಟು ದಿನದಿಂದ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನೈಟ್ ಕ್ರೀಮ್ ಆಗಿರೋದ್ರಿಂದ ಇದನ್ನು ನೀವು ನೈಟ್ ಅಪ್ಲೈ ಮಾಡಬೇಕಾಗುತ್ತೆ. ಡೇ ಟೈಮ್ ಅಪ್ಲೈ, ಬಿಸಿಲಿಗೆ ಹೋಗಬೇಕಾದ್ರೆಲ್ಲ ಇದನ್ನು ಅಪ್ಲೈ ಮಾಡಬಾರ್ದು. ಸೊ ಆದಷ್ಟು ಇದನ್ನು ನೈಟ್ ಕ್ರೀಮ್ ಆಗೇ ಯೂಸ್ ಮಾಡಬೇಕು. ಸೊ ಇದನ್ನು ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಫೇಸಲ್ಲಿರುವಂಥ ಮೇಕಪ್ನೆಲ್ಲ ರಿಮೂವ್ ಮಾಡಿ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕೂದಲೆಲ್ಲ ಮುಖದ ಮೇಲೆ ಬೀಳದೇ ಇರುವಾಗ ಯಾವುದಾದ್ರೂ ಒಂದು ಮೇಕಪ್ ಬ್ಯಾಂಡ್ನ ಹಾಕ್ಕೊಂಡು ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಇದು ನಾನೀಗ ಆಲ್ರೆಡಿ ಹೇಳಿರೋಂಗೆ ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ ಸಿಗುತ್ತೆ. ಸೊ ಇದು 30 ಗ್ರಾಮ್ದೊಂದು ಟ್ಯೂಬ್ ಆಗಿರುತ್ತೆ. ಇದು ನಿಮಗೆ 200 ರೂಪೀಸಲ್ಲಿ ಸಿಗುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ನಾವು ಇದ್ರ ಜೊತೆ ಯಾವ್ದಾದ್ರು ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಇದನ್ನು ಡೈರೆಕ್ಟಾಗಿ ಬರೀ ಕ್ರೀಮನ್ನೇ ಕೂಡ ಅಪ್ಲೈ ಮಾಡ್ಕೋಬೋದು. ಬಟ್ ಮಾಯ್ಶ್ಚರೈಸರ್ ಹಾಕಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋದು ಆದಷ್ಟು ನಮಗೆ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ನೀವು ಯಾವುದಾದ್ರೂ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಏನು ನೈಟ್ ಕ್ರೀಮ್ನ ಯೂಸ್ ಮಾಡ್ತಿರ್ತೀರ ಅದರದ್ದು ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ನನಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲಿಗೆ ಎಷ್ಟು ಅವಶ್ಯಕತೆ ಇದೆ ಕ್ರೀಮ್, ಅಷ್ಟು ಕ್ರೀಮನ್ನು ನಾನು ಎತ್ತಿ ಕೈಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಹೊಸ ಹೋಮ್ ರೆಮಿಡಿ ಅಥವಾ ಯಾವುದಾದ್ರೂ ಹೊಸ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ. ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಬೇಡಿ. ನಾನಿವಾಗ ನಿವಿಯಾದವ್ರದ್ದು ಮಾಯ್ಶ್ಚರೈಸರ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಆದಷ್ಟು ಕಾಲು ಭಾಗ ಮಾತ್ರ ಹಾಕ್ಕೊಳ್ಳಿ, ಮುಕ್ಕಾಲು ಭಾಗ ನಿಮಗೆ ಟ್ರೆಟಿನಾಯ್ನ್ ಕ್ರೀಮ್ ಇರಬೇಕು. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಹೊಸದಾಗಿ ಯೂಸ್ ಮಾಡ್ತಿದ್ರೆ, ನಾನು ಇದನ್ನು ಆಲ್ರೆಡಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿಯಾದ ಪ್ಯಾಚ್ ಟೆಸ್ಟ್ ಮಾಡ್ತಾ ಇಲ್ಲ. ಸೊ ಈ ರೀತಿ ನಮಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇರುತ್ತೆ, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ನಿವನ್ ಸ್ಕಿನ್ ಟೋನ್ ಆಗಿದೆ, ತುಂಬ ಮುಖದಲ್ಲಿ ಕಪ್ಪು ಮಚ್ಚೆಗಳಿದೆ, ಅಲ್ಲಿ ನಾವು ಈ ರೀತಿ ಇದನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಈ ಕ್ರೀಮನ್ನು ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಡರ್ಮಟಾಲಜಿಸ್ಟ್ನ ಕೂಡ ಕನ್ಸಲ್ಟ್ ಮಾಡಿ, ನಿಮಗೆ ಇದು ಸೂಟಬಲ್ ಆಗುತ್ತಾ ನಿಮ್ಮ ಸ್ಕಿನ್ನಿಗೆ ಅಂತೆಲ್ಲ ನೀವು ಅವ್ರದ್ದು ರೆಕಮೆಂಡೇಷನ್ ತೊಗೊಂಡು ನಂತರ ಯೂಸ್ ಮಾಡಿ. ಇಲ್ಲ ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಆಪ್ಷನ್ಸ್ ಆಗಿರುತ್ತೆ. ಮತ್ತು ಯಾವುದೇ ಹೊಸ ರೆಮಿಡಿ ಅಥವಾ ಹೊಸ ಕ್ರೀಮ್ಸ್ನ ನೀವು ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀವಿ, ಸ್ಕಿನ್ಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದ್ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂತಂದರೆ ನಂತರ ನೀವು ಇದನ್ನು ಯೂಸ್ ಮಾಡಿ. ಸೊ ಈ ರೀತಿ ಇದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಹೋಲ್ ನೈಟ್ ಬಿಟ್ಟು ನಾವು ನೆಕ್ಸ್ಟ್ ಡೇ ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದ ನಂತರ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಇದನ್ನು ನಾವು ನೈಟ್ ಅಪ್ಲೈ ಮಾಡೋದ್ರಿಂದ ಡೇ ಟೈಮ್ ನಾವೆಲ್ಲಾದರೂ ಹೊರಗಡೆ ಹೋದಾಗ ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಆವಾಗ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ. ಸೊ ಡೇ ಟೈಮ್ ನೀವು ಇದನ್ನು ನೈಟ್ ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನೀವು ಡೇ ಟೈಮಲ್ಲಿ ನೀವು ಆದಷ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಬೆಳಗ್ಗೆ ಎದ್ದು ಪ್ಲೇನ್ ವಾಟರಲ್ಲಿ ನೀಟಾಗಿ ಫೇಸ್ನ ವಾಶ್ ಮಾಡಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಇದು ನಿಮಗೆ ಆಲ್ಮೋಸ್ಟ್ 3 ವೀಕ್ಸಿಂದ ಲೈಟಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಬರುತ್ತೆ. ಸ್ವಲ್ಪ ಸ್ಕಿನ್ ಪೀಲ್ ಆಗೋದಕ್ಕೆ ಶುರುವಾಗುತ್ತೆ. ಆವಾಗ ನಿಮಗೆ ಡೆಡ್ ಸ್ಕಿನ್ ಆಗಿರ್ಬೋದು, ಮೇಲ್ಗಡೆ ಏನು ಪಿಗ್ಮೆಂಟೇಷನ್ ಆಗಿತ್ತು ಆ ಸ್ಕಿನ್ಸ್ ಎಲ್ಲ ನಿಮಗೆ ರಿಮೂವ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇದು ನಿಮಗೆ ಕಂಪ್ಲೀಟ್ ರಿಸಲ್ಟ್ ಕೊಡೋಕ್ಕೆ 12 ವೀಕ್ಸ್ ಬೇಕಾಗುತ್ತೆ. ಬಟ್ ನೀವು 3 ವೀಕ್ಸಿಂದನೇ ಡಿಫ್ರೆನ್ಸ್ನ ನೋಡ್ಬೋದು.
ನೋಡಿ ಈ ರೀತಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಇದು ಆದಷ್ಟು ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನಾವು ಮಲ್ಕೋಬೋದು. ನೆಕ್ಸ್ಟ್ ಡೇ ಎದ್ದು ನಾವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಬಿಸಿಲಿಗೆ ಹೋಗ್ತಾ ಇದ್ದೀನಿ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂತಂದರೆ ಮತ್ತು ಇದರದ್ದು ರಿಸಲ್ಟ್ ನಿಮಗೆ 3 ವೀಕ್ಸಿಂದ ಡಿಫ್ರೆನ್ಸ್ ಕಾಣಿಸೋದಕ್ಕೆ ಶುರುವಾಗುತ್ತೆ. ಕಂಪ್ಲೀಟ್ ನಿಮಗೆ ತುಂಬ ಕ್ಲಿಯರ್ ಸ್ಕಿನ್ ಸಿಗೋದು ನಿಮಗೆ 12 ವೀಕ್ಸಲ್ಲಿ. ಸೊ ಇದನ್ನು ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ಮತ್ತು ಇದೆಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ತೊಗೊಂಡು ನೀವು ಯೂಸ್ ಮಾಡ್ಬೋದು. ಯಾವುದಾದ್ರು ಮಾಯ್ಶ್ಚರೈಸರ್ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಹಚ್ಚಿ ಅದು ಡ್ರೈ ಆದಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಹೊರಗಡೆ ಹೋಗ್ತಿದ್ದೀನಿ ಅಂದರೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.